ಸರ್, ಏನು ಜನರು ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಇದೆ, ಹೌಸ್ಫುಲ್ ಆಗಿದೆ, ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟೊಂದು ಕಾತರಕ್ಕಾಯ್ತು ಅಂದ್ರೆ ಇವತ್ತಿನ ದಿನ ನಿಮ್ಗೆ ಇಷ್ಟು ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಪ್ರತಿಫಲ ಆಲ್ರೆಡಿ ಸಿಕ್ಕಾಗಿದೆ ಸರ್. ಯಾಕಂದ್ರೆ ನಾನು ಆಕ್ಚುಲಿ ನನ್ನನ್ನು ನೋಡಕ್ ಅವ್ರು ಬಂದಿಲ್ಲ, ಅವ್ರನ್ನ ನೋಡಕ್ಕೂ ನಾನು ಬಂದಿದ್ದೀನಿ. ಯಾಕಂದ್ರೆ ನನಗೆ ಹುಬ್ಳಿ ಅಥವಾ ಉತ್ತರ ಕರ್ನಾಟಕ ನನ್ಗೆ ಜಾಸ್ತಿ ಪ್ರೀತಿ ಕೊಟ್ಟಿದೆ. ಆಲ್ರೆಡಿ ನಿನ್ನೆನೂ ಎಲ್ಲ ಶೋಗಳು ಫುಲ್ ಆಗಿತ್ತು ಆ್ಯಂಡ್ ಇವತ್ತು ನೋಡಿದ್ರಿ ನೀವೇ ಆಲ್ಮೋಸ್ಟ್ ಫುಲ್ ಆಗಿದೆ ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಿದೆ. ನಾನು ನಿನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ 35-40% ಅಂತ, ಇವಾಗ 50% ಆಗಿದೆ ಫ್ಯಾಮಿಲಿ ಆಡಿಯನ್ಸು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ, ಇಲ್ಲೆಲ್ಲ ಇದ್ದಾರೆ. ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಕಾಮಿಡಿ, ಸಸ್ಪೆನ್ಸ್ ಆ್ಯಂಡ್ ಆ್ಯಕ್ಷನ್ ಅಂತೂ ಈಗ ಮೇಡಮ್ ಅವರು ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಿ ಆ್ಯಕ್ಷನ್ ಅಂತ. ಸೊ ಈ ಥರ ನಮಗೆ ಒಳ್ಳೆ ರಿವ್ಯೂ ಬಂದಾಗ, ಅಷ್ಟೊಂದು ಕಷ್ಟಪಟ್ಟು ಮಾಡಿದಾಗ ನಮ್ಗೆ ಇವಾಗ ಒಂದು ಓಕೆಪ್ಪ, ನಾವು ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ. ಈಗ ಇಷ್ಟೊಂದು ಕಷ್ಟಪಟ್ಟು ನೀವು ಫಿಲ್ಮ್ ಮಾಡಿದ್ದೀರಿ, ಈಗ ಜವಾಬ್ದಾರಿ ಹೆಚ್ಚಾಗಿದೆ, ಇದ್ರ ಬಗ್ಗೆ ಏನು ಇನ್ನೂ ನಿಮ್ದು ಪ್ರಾಜೆಕ್ಟ್ಗಳೆಲ್ಲ ಏನು ಹೇಳ್ತಾರೆ? ಆಲ್ರೆಡಿ ಈಗ ಒಂದು 3 ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಆ್ಯಂಡ್ ಸ್ಟೋರಿನ ಸ್ವಲ್ಪ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ತಿದ್ದೀನಿ. ಯಾಕಂದರೆ ಆಲ್ರೆಡಿ ನಾನೇನು ಹೊಸಬ ಅಲ್ಲ, ಸ್ವಲ್ಪ ಕುಂತ್ಕೊಂಡು ಎಡುಕೊಂಡು ಎಲ್ಲ ಬಂದು 14 ವರ್ಷ ಜರ್ನಿ ಆಗಿದೆ ಆ್ಯಂಡ್ ಈ ಸಿನಿಮಾದಿಂದ ನನಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಆಲ್ರೆಡಿ ಈಗ ಒಂದು 3 ಸಿನಿಮಾಗೆ ಜೊತೆ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕದವರು ಯಾವತ್ತೂ ಈ ಚಿತ್ರರಂಗನ ಬಿಡೋದಿಲ್ಲ ಅಂತೇಳಿ ಐತಿ, ಕೈ ಬಿಡೋದಿಲ್ಲ, ಯಾವಾಗಲೂ ಎತ್ತಿ ಬೀಳುತ್ತೆ. ಅದು ಇವತ್ತು ನಿಮ್ಮ ಸಿನಿಮಾದಿಂದ ನಿಜವಾಯ್ತಾ? ಈಗ ಉತ್ತರ ಕರ್ನಾಟಕ ಹೆಂಗೆ ಅಂದರೆ, ಆವಾಗಿನ ಕಾಲದಂತೂ ಸಿನಿಮಾ ಅಥವಾ ಸಿನಿಮಾದವರು ಅಂದರೆ ತುಂಬ ಪ್ರೀತಿ ತೋರಿಸ್ತಾರೆ. ಅಂದರೆ ಕೈ ಚಾಚಿ ಅಪ್ಕೊಳ್ತಾರೆ. ಅದು ಆಲ್ರೆಡಿ ಅವಾಗೂ ಪ್ರೂವ್ ಆಗಿತ್ತು, ಇವಾಗೂ ಪ್ರೂವ್ ಆಗ್ತಿದೆ, ಮುಂದಿನ ಪ್ರೂವ್ ಆಗುತ್ತೆ. ಯಾಕಂತಂದರೆ ನಾನು ಒಬ್ಬ ಉತ್ತರ ಕನ್ನಡದಾಗಿ ನಾನು ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ ಸಿನಿಮಾದವ್ರನ್ನ ಒಂಥರ ದೇವ್ರ ಥರ ನೋಡ್ತಿದ್ವಿ. ಸೊ ಹಾಗೆ ಇವತ್ತು ನಮ್ಮನ್ನ ಇವತ್ತು ಇಲ್ಲಿ ವೆಲ್ಕಮ್ ಮಾಡ್ಕೊಂಡಿರೋದಾಗಿರ್ಬೋದು, ಸೆಲೆಬ್ರೇಷನ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಇಲ್ಲಿ ಸಿಳೆ ಚಪ್ಪಾಳೆಗಳು, ಆಮೇಲೆ ಆ ನಗು, ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ ನಗ್ತಾ ಹೋಗ್ತಾರಲ್ಲ, ಅದು ನಮಗೆ ಒಂದು ಒಳ್ಳೆ ಖುಷಿ ವಿಚಾರ. ಯಾಕಂದರೆ ಎಂಟರ್ಟೈನ್ಮೆಂಟ್ ಇದೆ, ಬರೀ ಮೊಬೈಲ್ ಅಲ್ಲ. ಇವತ್ತಿನ ಕಾಲದಲ್ಲಿ ಸಿನಿಮಾ ಥಿಯೇಟರ್ ಇರೋದೇ ಎಂಟರ್ಟೈನ್ಮೆಂಟ್ ಇದೆ. ಸಿನಿಮಾಗೆ ಬಂದು ಸಿನಿಮಾ ನೋಡಿದಾಗಲೇ ನಿಮ್ಗೆಲ್ಲನೂ ಗೊತ್ತಾಗೋದು. ಚಿಕ್ಕ ಸ್ಕ್ರೀನಲ್ಲಿ ಅಥವಾ ಟಿ.ವಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಸಿಗಲ್ಲ. ನಮ್ಮ ಜವಾರಿ ಭಾಷೆ ಒಳಗೆ ನೀವು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಒಂದು ಇನ್ವೈಟ್ ಮಾಡಿಬಿಡ್ರಲ್ಲ. ಏನಿಲ್ರಿ, ನಿಮ್ಮ ಮನೆ ಮಗ ಒಂದು ಒಳ್ಳೆ ಸಿನಿಮಾ ಮಾಡ್ಯಾನ. ನಾನು ಇಷ್ಟು ದಿನ ನಿಮ್ಮ ಹತ್ರ ಬಂದಾಗಲೂ ನನ್ನನ್ನು ಬೆಳೆಸಿರಿ. ಇವತ್ತು ಒಂದು ಒಳ್ಳೆ ಕಂಟೆಂಟ್ ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ಕೊಂಡ್ಬಂದಿನಿ. ದಯವಿಟ್ಟು ಇನ್ನೂ ನಾಳೆಯಿಂದ, ಇವತ್ತು ಆ್ಯಕ್ಚುಲಿ ನಾಳೆಯಿಂದ ಇನ್ನೂ ಥಿಯೇಟ್ರ್ಗಳು ಪ್ಲಸ್ ಆಗತ್ತವು. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಯಾವ್ದು ಹತ್ತಿರ ಇರ್ತದಲ್ಲ ಅಲ್ಲಿ ಹೋಗಿ ಡೆಡ್ಲಿ ಕಿಲ್ಲರ್ ಚಿತ್ರ ನೋಡ್ರಿ. ನಮ್ಮಂಥ ಕಲಾವಿದರಿಗೆ ಮತ್ತು ನಾವು ಈ ಥರ ಸಿನಿಮಾಗಳನ್ನ ಪ್ರಯತ್ನ ಪಟ್ಟಾಗ ದಯವಿಟ್ಟು ಇಂಥ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ತಾ ನಾನು